सर्वोपप्लवरेद प्रज्ञानः प्रत्यगस्थो जीवानस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्दे सच्चिदानन्दं वेदवर्यं वेदान्तसारज्ञं सद्गुरुं ನಂದು ಅದಕ್ಕೆ ನಾಲ್ಕು ಕಾಲು ಸೇರಿಸ್ಬೇಕು ಹಳೇದು ನಾಲ್ಕು ಕಾಲು ಸೇರಿಸ್ಬೇಕು ಅದಕ್ಕೆ ಅಮೃತತ್ವ ಪ್ರದಾಯಕ ಸುರೇಶ್ವರೋನು ಗೃಹಾತು ಜ್ಞಾನಮುತ್ತಮಂ ಸುರೇಶ್ವರೋನು ಗೃಹಾತು ವಾರ್ತಿಕ ಜ್ಞಾನಮುತ್ತಮಂ ಬಹಳ ಮುಖ್ಯವಾದ ವಾರ್ತಿಕ ಜ್ಞಾನಂ ಯತ್ ತದ್ ಉತ್ತಮಂ ತದ್ ಸುರೇಶ್ವರಃ ನಃ ಅಸ್ಮಾನ್ ಗೃಹಾತು ಅನುಗೃಹಾತು ಧರ್ಮ ನಿಮಿತ್ತಶ್ಚೇತ್ किं पुनर्धर्मपातके अप्रसंगस्वभावस्य संपर्कं कुरुतो बलात् कुरुतो ಅದು ವಿಷಯ ಸಂಪರ್ಕವು ಧರ್ಮಾಧರ್ಮ ನಿಮಿತ್ತ ಅಂತ ಅನ್ನೋದಾದರೆ ಅಂತ ವಿಷಯ ಸಂಪರ್ಕದಿಂದ ಸ್ವಭಾವನೆ ಜಾರ್ತಾನೆ ಅಂತ ಅವನು ಹೇಳ್ದ. ಅದಕ್ಕೆ ಅವನು ಕರ್ಮ ಮಾಡಬೇಕು ಅಂತಂದ. ಅಯ್ಯಪ್ಪ, ವಿಷಯ ಸಂಪರ್ಕ ಆಗಿ ಸ್ವಭಾವದಿಂದ ಜಾರೋದಾದರೆ ಆ ವಿಷಯ ಸಂಪರ್ಕ ಸ್ವಭಾವವೋ ಕೃತ್ರಿಮವೋ? ಸ್ವಭಾವ ಅಂದರೆ ಮೋಕ್ಷದಲ್ಲೂ ಅದು ಇದಾಗಲ್ಲ, ಕೃತ್ರಿಮ ಅಂದರೆ ಅದು ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತ ಆಗತ್ತೆ. ಹಾಗಾದ್ರೆ ಅದು ಬೇಡ. ಧರ್ಮಾಧರ್ಮದಿಂದ ವಿಷಯ ಸಂಪರ್ಕ ಆಗತ್ತೆ. ಇದು ಮಾಡೋಣ. ಆತ್ಮನಿಗೆ ಸ್ವರೂಪದಿಂದ ಜಾರುವಿಕೆ ಎಂಬುದು ವಿಷಯ ಸಂಪರ್ಕ, ಸ್ವರೂಪದಿಂದ ಜಾರಿ ವಿಷಯ ಸಂಪರ್ಕ ಅನ್ನೋದು. ವಿಷಯ ಸಂಪರ್ಕ ಆಗಿ ಸ್ವರೂಪದ ಜಾರುವುದು ಅನ್ನೋದಿದೆಯಲ್ಲ, ಒಂದು ಧರ್ಮಾಧರ್ಮ ವಶದಿಂದ ಆಗುತ್ತೆ. ಅವ್ನು ಪುಣ್ಯ ಪಾಪ ಮಾಡಿರ್ತಾನಲ್ಲ, ಆ ಪುಣ್ಯ ಪಾಪ ಹೇಳ್ಕೊಂಡು ಹೋಗಿ ಸಿನಿಮಾಗೋ, ಟಿವಿಗೋ, ಅಥವಾ ಇನ್ಯಾವುದೋ ಸಂಗೀತಕ್ಕೋ, ಭೋಗಕ್ಕೋ ಚಿತ್ರಗಳು ಮಾಡ್ಬಿಡತ್ತೆ. ಧರ್ಮಾಧರ್ಮದ ನಿಮಿತ್ತದಿಂದ ಆಗತ್ತೆ ಅಂತಂದ್ರೆ ಆಕ್ಷೇಪ. ಈಗ ಉತ್ತರ ಕಿಂ ಪುನಃ ಧರ್ಮಪಾತಕ್ಕೆ ನಿಮಿತ್ತವಯ್ಯ. ಧರ್ಮವನ್ನು ಬೀಳೋ ಕಾರಣ ಏನು? ಯಾಕೆಂದ್ರೆ ಅಸಂಗ ಸ್ವಭಾವಸ್ಯ ಬಲಾತ್ ಅಪಿ ಸಂಪರ್ಕಂ ಕುರುತಃ ಕಿಂ. ಅಸಂಗ ಸ್ವಭಾವದವನಾದ ಆತ್ಮನಿಗೆ ಸಂಪರ್ಕವನ್ನು ಧರ್ಮ ಬಲಾತ್ಕಾರ ಮಾಡುತ್ತಾ? ಹೇಗೆ ಮಾಡುತ್ತೆ? ಸ್ವಭಾವವೇ ಅಂಟ್ಕೊಳ್ಳದೆ ಇರೋದು ಯಾರ್ದೋ ಆತ್ಮಂದು. ಸ್ವಭಾವದಿಂದ ಆತ್ಮ ಯಾವುದಕ್ಕೂ ಅಂಟ್ಕೊಳ್ಳದೆ ಇರುವನಾದಾಗ ಬಲಾತ್ಕಾರದಿಂದ ಧರ್ಮಗಳು ಆತ್ಮನಿಗೆ ಆ ವಿಷಯ ಸಂಪರ್ಕ ಮಾಡುತ್ತೆ ಅಂತೀಯೋ? ಧರ್ಮಪಾತಕ್ಕೆ ಸ್ಥಿತಿ ಧರ್ಮಗಳು ಬೀಳ ಧರ್ಮಾಧರ್ಮ ಪಾತಕವಾಗಿ ಧರ್ಮದ ಉಪಲಕ್ಷಣ ತಿಳ್ಕೊಳ್ಳಿ. ಧರ್ಮಾಧರ್ಮ ನಿಮಿತ್ತಷ್ಟೇ ಧರ್ಮಾಧರ್ಮ ನಿಮಿತ್ತದಿಂದ ಆಗುತ್ತದೆ ಎಂದರೋ ಧರ್ಮಪಾತಕ್ಕೆ ಕಿಂಪುನಃ ಕಾರಣಂ. ಧರ್ಮ ಬೆಳೆದಕ್ಕೆ ಏನ್ ಕಾರಣವಾಗಬಹುದು? ಧರ್ಮಾಧರ್ಮ ಸಂಬಂಧ ಆಗೋದಕ್ಕೆ ಏನ್ ಕಾರಣ ಇರಬಹುದು? ಸ್ವರೂಪ ಸ್ವರೂಪದಿಂದ ಜಾರೋದಕ್ಕೆ ಈ ಎರಡನೇ ಸಂಪರ್ಕ ಆಗತ್ತೆ. ವಿಷಯ ಸಂಪರ್ಕ ಧರ್ಮಾಧರ್ಮದಿಂದ ವಿಷಯ ಸಂಪರ್ಕ ಆಗಿ ಸ್ವರೂಪ ಜಾರ್ತಾನೆ ಅಂದ್ರೆ ಆ ಸ್ವರೂಪದ ಸಂಪರ್ಕ ಆಗಕ್ಕೆ ಏನ್ ಕಾರಣ? ಅಸಂಗ ಸ್ವಭಾವಶ್ಯಾಪಿ ಅಸಂಗ ಸ್ವಭಾವನಾಗಿದ್ದು ಕೂಡ ಆತ್ಮನು ಬಲಾತ್ಕಾರವಾಗಿ ಸಂಪರ್ಕವನ್ನು ಧರ್ಮಾಧರ್ಮ ಮಾಡುತ್ತವೆ. ಏನು ಏನ್ ಹೆಂತಿದ್ಯಾ ನೀನು? ಹಾಗೆ ಮಾಡ್ಬಿಡ್ತೇನು? ಇಲ್ಲಿ ಆತ್ಮ ಧರ್ಮಾಧರ್ಮಗಳ ಸಂಪರ್ಕ ಬೆಳೆದವನು. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅಂತ ಈಗ ಕೇಳಿದಾನೆ ಋಷಿಕೇತ ಕಡದಲ್ಲಿ. ಅಪಾದ ಪಾಪ್ಮ ವಿಜರೋ ವಿಮರ್ತು ವಿಶೋಕೋ ಪುಣ್ಯ ಪಾಪ ಹೊರತಿಲ್ಲದವನು ಅಂತ ಧಾರ ವಿಧಿಯಲ್ಲಿ ಪ್ರಜಾಪತಿ ಬೇರೆ ಹೇಳಿದ್ದಾನೆ. ಆತ್ಮಿಗೆ ಪುಣ್ಯ ಪಾಪ ಸಂಬಂಧವಿಲ್ಲ ಅಂತ ತೀರ್ಮಾನವಾಗಿದೆ. ಹಾಗಿದ್ದರೂ ಬಲಾತ್ಕಾರವಾಗಿ ಆತ್ಮನಿಗೆ ಧರ್ಮಾಧರ್ಮ ಸಂಪರ್ಕ ಆಗುತ್ತೆ ಅಂತೀಯೋ ಅಂತ ಸಿದ್ಧಾಂತ ಆಕ್ಷೇಪ ಮಾಡ್ತಿರೋರು. ಅಲ್ಲಾತಕಾಂಕವದ್ವಸ್ತ್ರೆ ನಹಿ ಲೋಕೆ ಸ್ಫುರನ್ನಪಿ ಕುಶಲೋಪಿ ಕುಲಾಲಸ್ಸನ್ ಅಘಟಾದಿ ಸ್ವಭಾವಕಂ ಶ್ಲೋಕ. ಲೋಕೆ ಸ್ಫುರನ್ನಪಿ ಭಲ್ಲಾತಕ ಅಂದ್ರೆ ಇದು ಗೇರು. ಗೇರಿನ ಎಣ್ಣೆ ಇದೆಯಲ್ಲ, ಆ ಗೇರಿನ ಎಣ್ಣೆಯ ಒಂದು ಎಣ್ಣೆ ತೊಟ್ಟು
ಬಟ್ಟೆ ಮೇಲೆ ಬಿತ್ತು ಅಂದ್ರೆ ಒಂದು ಇದು ಕಪ್ಪು ಕಲರ್ ಇದಾಗ್ಬಿಡುತ್ತೆ, ಈ ತರ ಕಲರ್ ಆಗ್ಬಿಡುತ್ತೆ. ಬಲ್ಲಾತ ಕಾಣ್ಕವತ್ ಅದು ಗೇರು ಎಣ್ಣೆಯ ಒಂದು ಕಲೆಯಂತೆ, ಕಲೆ. ಗೇರು ಎಣ್ಣೆ ಬಿದ್ದೆ ಒಂಥರ ಪಿಂಕ್ ಕಲರ್ ಗುರ್ತಾಗ್ಬಿಡುತ್ತೆ ಬಿಳಿ ಬಟ್ಟೆ ಮೇಲೆ. ಅದು ಹೋಗಲ್ಲ, ಎಷ್ಟು ಉಜ್ಜಿದ್ರು ಹೋಗಲ್ಲ, ಅದು ಒಳಗ್ಬಿಡ್ತು ಅಂದ್ರೆ ಸೋಪ್ ಹಚ್ಚಿದ್ರು ಹೋಗಲ್ಲ, ಏನಂತೂ ಹೋಗಲ್ಲ. ಆ ರೀತಿ ವಿಷಯ ಸಂಪರ್ಕ ಆತ್ಮನಿಗೆ ಆಗತ್ತೆ ಅಂತಂದ್ರೆ ಇನ್ನು ಮೋಕ್ಷ ಆಗೋ ಆಸೆ ಬಿಟ್ರೆ ಆಯ್ತು. ಹೋಗೋದೇ ಇಲ್ಲ ಅದು. ಆ ಎಣ್ಣೆ ಬಿಟ್ಬಿಟ್ರೆ ಕಲೆ, ಆ ಬಾಳೆಕಾಯಿ ಕಲೆ ಇದ್ದಲ್ಲ, ಅದು ಬಾಳೆಕಾಯಿ ಕಲೆ ಹೇಗೆ ಹೋಗಲ್ವೋ ಬಸ್ ಅದು ಸಂಯೋಗ ಸಂಬಂಧ. ಅದು ಹಾಗೆ ವಿಷಯ ಸಂಪರ್ಕ ಆತ್ಮನಿಗೆ ಈ ರೀತಿ ನಿತ್ಯ ಅಂತ ಬಿಟ್ರೆ ಇನ್ನು ಮೋಕ್ಷ ಆಗೋ ಆಸೆ ಬಿಟ್ರೆ ಆಯ್ತು ನೀನು. ಆದ್ರೆ ನಿಜವಾಗಿ ಹೇಳೋದಾದ್ರೆ ಸ್ಫುರನ್ನಪಿ ಕುಶಲೋಪಿ ಅಂದ್ರೆ ಸ್ಫುರನ್ ಅಂದ್ರೆ ದಷ್ಟಪುಷ್ಟನಾಗಿದ್ದರು, ಕುಶಲ ಅಂದ್ರೆ ಒಳ್ಳೆ ಬುದ್ಧಿವಂತನಾಗಿದ್ದರು. ಯಾರೋ ಕುಂಬಾರ, ಅದು ಅಘಟ ಸ್ವಭಾವ, ಗಡಿಗೆ ಸ್ವಭಾವವೇ ಇಲ್ಲ. ಯಾವುದಕ್ಕೆ? ಆಕಾಶಕ್ಕೆ. ಅಂತ ಆಕಾಶ ತೆಗೆದುಕೊಂಡು ಗಡಿಗೆ ಮಾಡಕ್ ಅವನಿಗೂ ಆಗಲ್ಲ. ಮೃದ್ವ್ಯೋಮ ಘಟೀ ಕುರ್ಯಾತ್ ಮೃದ್ವಾಗ್ನೇಶ್ಚ ಶೀತತಾಂ ಆತ್ಮ ಕರ್ತಾದಿ ರೂಪಶ್ಚೇತ್ ಆಕಾಂಕ್ಷಿ ಸ್ತರಿಹಿ ಮುಕ್ತತಾಂ. ಈ ವಾಕ್ಯ ಈ ಶ್ಲೋಕ ಆಯ್ತು ನೋಡಿ. ಅಘಟ ಸ್ವಭಾವಕಂ ವ್ಯೋಮ ಮೃದ್ವತ್ ಘಟೀ ಕುರ್ಯಾತ್ ನ ಕುಶಲಃ. ಗಡಿಗೆ ಸ್ವಭಾವವಾಗದೇ ಇರುವ ಆಕಾಶವನ್ನ ಮಣ್ಣನ್ನು ಗಡಿಗೆ ಮಾಡುವ ಹಾಗೇನೆಯೇ ಬಲಿಷ್ಠನಾದ ವಿವೇಕಿಯಾದ ಕುಂಬಾರನು ಕೂಡ ಆಕಾಶವನ್ನು ಗಡಿಗೆ ಮಾಡಲಾರ. ಗಡಿಗೆ ಮಾಡ್ಬೇಕು, ಒಂದಷ್ಟು ಆಕಾಶ ತಗೊಂಡ್ಬಿಟ್ಟು ಗಡಿಗೆ ಮಾಡ್ತೀನಿ ಅಂತ ಹೇಳಿ ಆಕಾಶ ಗಡಿಗೆ ಮಾಡಕ್ಕಾಗತ್ತೆ ಅಂದ್ರೆ ಬುದ್ಧಿ ಅಂತವನು ಎಕ್ಸ್ಪರ್ಟು, ಬಹಳ ದಷ್ಟಪುಷ್ಟ, ಸ್ಫುರನ್ ಬಲಿಷ್ಠ ಮತ್ತು ಕುಶಲಃ ನಿಷ್ಠಾತ ಹಾಗಿದ್ದವನಾದ ಕುಲಾಲೋಪಿ ಕುಂಬಾರನು ಕೂಡ ಗಡಿಗೆ ಸ್ವಭಾವವೇ ಇಲ್ಲ. ಯಾವುದಕ್ಕೆ? ಆಕಾಶಕ್ಕೆ. ಅಂತ ಆಕಾಶ ತೆಗೆದುಕೊಂಡು ಮಣ್ಣಿಂದ ಗಡಿಗೆ ಮಾಡುವ ಹಾಗೇನೆ ಮಾಡಿಬಿಟ್ಟಾನ. ಅಥವಾ ಗಾಳಿ ಬೀಸ ತಣ್ಣಗಾಗುತ್ತೆ, ಅದು ಆ ಗಾಳಿ ಅಗ್ನಿಯನ್ನು ತಣ್ಣಗ ಮಾಡುತ್ತಾ? ಹೇಳ್ತಾರೆ ನೋಡಿ, ಸರ್ವತ್ರ ಶೈತ್ಯ ಮಾಪಾದೈತಿ ವಾಯು ನ ಅಗ್ನೇಹೇ ತತ್ಕರೋತಿ ಅಂತ ಹಾಕಿದ್ದಾರೆ. ಎಲ್ಲ ಗಾಳಿ ಬೀಸ ತಣ್ಣಗಾಗುತ್ತೆ, ಹಾಗೆ ಅಗ್ನಿ ಮೇಲೆ ಗಾಳಿ ಬೀಸಿ ಅಗ್ನಿ ತಣ್ಣಗಾಗತ್ತಾ? ಉರಿಯತ್ತೆ ಜೋರಾಗಿ. ಹಾಗೆ ನಿಹಿ ಆತ್ಮನೇನಾದ್ರೂ ಕರ್ತಾದಿ ರೂಪದವನು ಆಗಬಿಟ್ಟಿದ್ದರೆ ಕರ್ತಾದಿ ಹಾಗಾಗಿ ಮುಕ್ತತಾಂ ಆಕಾಂಕ್ಷಿ ತರಿಹಿ, ನಾನು ಮುಕ್ತರಾಗಬೇಕು ಬಯಸಲೇಬೇಡ. ನೀನು ಕರ್ತಾದಿ ಕರ್ತೃ ಭೋಕ್ತೃ ಜ್ಞಾತರು, ಇದು ನಿನ್ನ ನೇಚರು, ನಿನ್ನ ಸ್ವಭಾವ, ನಿನ್ನ ಸ್ವರೂಪಕ್ಕೆ ಸೇರಿದ್ದು ಅಂತ ಆದ್ರೆ ನಾನು ಮುಕ್ತನಾಗಬೇಕು ಅನ್ನೋ ಆಸೆ ಬಿಟ್ಬಿಡು. ಲೋಕದಲ್ಲಿ ಮೇಲೆ ಎಷ್ಟೋ ಬಲಿಷ್ಠನೂ ಬುದ್ಧಿವಂತನೂ ಆದ ಕುಂಬಾರನಾಗಿದ್ದರೂ ಗಡಿಗೆ ಸ್ವಭಾವವಾಗದೇ ಇರುವಂತಹ ಆಕಾಶವನ್ನ ಮಣ್ಣಿನಂತೆ ಮಾಡಲಾರನಷ್ಟೇ, ಮಾಡುವುದಿಲ್ಲವಷ್ಟೇ. ಮುಂದಕ್ಕೆ ಹೋಗೋಣ. ಆತ್ಮನೇನಾದರೂ ಕರ್ತೃವೇ ಮುಂತಾದ ರೂಪದವನಾಗಬಿಟ್ಟಿದ್ದರೆ ಆತ್ಮ ಕರ್ತಾದಿ ರೂಪಶ್ಚೇ, ಸರಿ, ಹಾಗಾದರೆ ಮುಕ್ತನಾಗಬೇಕು ಎಂದು ಬಯಸಬೇಡ. ಮುಕ್ತತಾಂ ಆಕಾಂಕ್ಷಿ. ಮಗುಗೆ ಟಿಕ್ ಕೊಟ್ಟು ಬದುಕತ್ತೇನು ಆಸೆ ಬಿಟ್ಬಿಡು. ಟಿಕ್ ಮಗು ಕುಡಿಸ್ಬಿಟ್ಟು ಬದುಕತ್ತೇನು ಆಸೆ ಬಿಟ್ಬಿಡು. ಮಗು ಟಿಕ್ ಕೂಡ ಆಯ್ತಾ, ಮಗು ಸತ್ತೋಗ್ತದೆ ಅರ್ಥ ಅದು. ಹಾಗೆ ಕರ್ತಾದಿ ರೂಪ ಅಂದ್ರೆ ಆತ್ಮ ಸತ್ತ, ಅವನು ಇನ್ನೇನ್ ಮಾಡುದು ಆತ್ಮಿಗೆ ಅದನ್ನ ಬಿಡ್ಕೊಳ್ಳೋದಿಲ್ಲ. ಸ್ವಭಾವೋ ಭಾವಾನಾಂ ನಿವರ್ತೇತ ಉಷ್ಣವದ್ರವೇ ಸ್ವಭಾವಾದಿ ನಿವರ್ತೋರ್ಥೋ ನಿಸ್ವಭಾವಃ ಖಪುಷ್ಪವತ್. ದ್ವಿ ಆಗಿಲ್ಲ, ತಪ್ಪು ಪೆಂಟ್ಬಿಟ್ಟು ಯಾವ
स्वभावात् विनिवृत्तः अर्थः निस्वभावः अपपुष्पवत् ರವೇಹ ಉಷ್ಣವತ ಸೂರ್ಯನ ವ್ಯಾವಸ್ಥೇತಾನೋ ವ್ಯಾವಸ್ಥೇತಾನೋ ಯಾವಸ್ಥ್ಯೇತ ರವೇಹ ಉಷ್ಣವತ ಸೂರ್ಯನ ಬಿಸಿಯಂತೆಯೇ ಭಾವಾನಾಂ ಸ್ವಭಾವ ಪದಾರ್ಥಗಳ ಸ್ವಭಾವವು ನಹಿ ವ್ಯಾವರ್ಥ್ಯೇತ ಬಿಟ್ಟೋಗೋದಿಲ್ಲ ಅಲ್ವೇ. ಯಾಕಂದ್ರೆ ಸ್ವಭಾವದಿಂದ ಅರ್ಥ ಸ್ವಭಾವದಿಂದ ಕಲ್ಸ್ಕೊಂಡಂತಹ ಪದಾರ್ಥವು ನಿಸ್ವಭಾವ ಬಿಡುತ್ತೆ. ಹಾಗೆ ಚಾಪೆ ಹುಲ್ಲು ತೆಗೆದುಬಿಟ್ರೆ ಚಾಪೆ ಇಲ್ಲದ ಅಂತ ಬಿಡುತ್ತೆ, ಬೆಂಕಿ ಬಿಸಿ ತೆಗೆದುಬಿಟ್ರೆ ಬೆಂಕಿ ಇಲ್ಲಿಲ್ಲ ಅಂತ ಬಿಡುತ್ತೆ, ಸೂರ್ಯನ ಬೆಳಕು ತೆಗೆದುಬಿಟ್ರೆ ಸೂರ್ಯ ಇಲ್ಲ ಆಗ್ಬಿಡ್ತಾನೆ. ಕಪುಷ್ಪವದು ಆಕಾಶದ ಹೂವಿನಂತೆ ಆಗ್ಬಿಡುತ್ತೆ. ಆಕಾಶದ ಹೂವು ಹೇಗಿಲ್ಲವೋ ಸ್ವಭಾವ ಕಿತ್ಬಿಟ್ರೆ ಆ ವಸ್ತು ಇರೋದಾಗ ಬಿಡುತ್ತೆ. ನಮ್ಮ ಬದುಕು ಪ್ರಾಣದ ಸ್ವಭಾವ. ಪ್ರಾಣ ತೆಗೆದುಬಿಟ್ರೆ ಅಂತ ಬದುಕ್ತೇವೆ, ಪ್ರಾಣದಿಂದ ಕೂತ್ಕೊಂಡ್ರು ನಮ್ಮ ಬದುಕಿನ ಸ್ವಭಾವ. ಪ್ರಾಣ ತೆಗೆದುಬಿಡ್ತೀನಿ ಅಂದ್ರೆ ಬದುಕು ಹೋಯ್ತು. ಸ್ವಭಾವದಿಂದ ಹಚ್ಚಿಕೊಂಡಂತಹ ಪದಾರ್ಥವು ತನ್ನ ಸ್ವಭಾವವನ್ನೇ ಬಿಟ್ಕೊಂಡ್ಬಿಡುತ್ತೆ. ವಸ್ತು ಸ್ವಭಾವವೇ ಇಲ್ಲ ಅಂತಾಗತ್ತೆ. ಆಕಾಶದ ಹೂವಿನಂತೆ ಆಗ್ಬಿಡುತ್ತೆ. ನಾವಿನಶ್ಯನ್ ಯತೋ ವನ್ಹಿ ಯಾವತ್ತೇತ ಉಷ್ಟ್ಯತಃ ಕ್ವಚಿತ್ ಕರ್ತಾದ್ಯ ನಿರ್ಮುಕ್ತೌ ಮುಕ್ತಿ ಸಂಭಾವ್ಯತೆನ್ಯತಃ ನಾವಿನಶ್ಯನ್ಯತೋ ವನ್ಹಿಃ ಯಾವತ್ತೇತ ಉಷ್ಟ್ಯತಃ ಕ್ವಚಿತ್ ಅವಿನಶ್ಯನ್ ಯತಃ ವನ್ಹಿಃ ಯಾವತ್ತೇತ ಔಷ್ಣ್ಯವತ್ ಕ್ವಚಿತ್ ಔಷ್ಣ್ಯತಃ ಯಾವತ್ತೇತ ಔಷ್ಣ್ಯತಃ ಔಷ್ಣ್ಯವತ್ ಕ್ವಚಿತ್ ಇದೆ. ಔಷ್ಣ್ಯತಃ ಕ್ವಚಿತ್ ಯಾವತ್ತೇತ ಔಷ್ಣ್ಯತಃ ಕ್ವಚಿತ್ ऊष्ण्यतः क्वचित् न च कर्त्राद्यनिर्मुक्तौ मुक्तिः संभाव्यते अन्यतः वह्निः अविनश्यन् औष्ण्यतः क्वचित् न ವ್ಯಾವರ್ತ್ಯೇತ. ಬೆಂಕಿಯು ತಾನು ನಾಶವಾಗದೇನೆಯೇ ತನ್ನ ಉಷ್ಣದಿಂದ ಎಂದಿಗೂ ಬಿಟ್ಕೊಳ್ಳೋದಿಲ್ಲ ಅಲ್ವೇ. ಬೆಂಕಿ ತನ್ನ ಉಷ್ಣದಿಂದ ಬಿಟ್ಕೋಬೇಕು ಅಂದ್ರೆ ಬೆಂಕಿ ಆರೋಗ್ಬೇಕು. ಬೆಂಕಿ ಇದು ಉಷ್ಣದಿಂದ ಬಿಟ್ಕೊಳ್ಬೇಕು ನಾಶ ಆಗ್ಬೇಕು. ಕಟ್ಟಿಗೆ ಉರಿತಾ ಇದೆ, ಅದು ನಾಶ ಪಡಿಸ್ದೇನೆಯೇ ಆ ಬೆಂಕಿಯಲ್ಲಿ ಆ ಉಷ್ಣತೆಯನ್ನು ಬೇರ್ಪಡಿಸೋಕ್ಕಾಗಲ್ಲ. ನಾಶ ಪಡಿಸಿದ್ರೆ ಬೆಂಕಿ ಇರಲ್ಲ, ಉಷ್ಣ ಇರಲ್ಲ. ಅವಿನಶ್ಯನ್ನು ನಾಶಪಡಿಸದೆ ಬಂಧೀರ ಅಗ್ನಿಯು ಅವಿನಶ್ಯನ್ನು ನಾಶಪಡಿಸದೇನೆಯೇ ತತಃ ಅಂದ್ರೆ ಆ ಅಗ್ನಿಯಿಂದ ಕ್ವಚಿತ ಎಂದಿಗೂ ಔಷ್ಠ್ಯತಃ ವ್ಯಾವರ್ತ್ಯತ ಹಿ ಬಿಟ್ಕೊಳ್ಳೋದಿಲ್ಲ ಅಲ್ವೇ, ಉಷ್ಣದಿಂದ ಬಿಟ್ಕೊಳ್ಳೋದಿಲ್ಲ ಅಲ್ವೇ. ಹಾಗೆ ಆತ್ಮನೇನಾದ್ರು ಕರ್ತಾದಿ ಅನಿರ್ಮುಕ್ತು, ಕರ್ತಾದಿಗಳಿಂದ ಬಿಟ್ಕೊಳ್ಳದೆ ಹೋದ್ರೆ ಆತ್ಮನಿಗೆ ಮುಕ್ತಿ ನ ಸಂಭಾವ್ಯತೆ ಅನ್ಯದ. ಮತ್ತೆ ಬೇರೆ ಕಡೆಯಿಂದ ಆತ್ಮನಿಗೆ ಮುಕ್ತಿ ಬರೋದೇ ಇಲ್ಲ. ಕರ್ತಾದಿಗಳೇ ಬಂಧನ. ಕರ್ತಾದಿಗಳು ಇರುವಾಗಲೇ ಮುಕ್ತಿ ಅರ್ಥ ಏನೋ? ಕರ್ತರಾದಿಗಳು ಕರ್ತೃ ಭಕ್ತೃ ಜ್ಞಾತರು ಅದಿರುವಾಗ ಮುಕ್ತಿ ಆಗಲ್ಲ. ಅದು ಹೋದ್ಮೇಲೆ ಆತ್ಮ ನಾಶ ಆಗ್ಬಿಡ್ತಾರೆ, ಅವಾಗ ಮುಕ್ತಿ ಆಗಲ್ಲ. ಸ್ವಭಾವ ಸ್ವರೂಪ ಅಂತ ಆದ್ಮೇಲೆ ಆತ್ಮನಿಗೆ ಕರ್ತ ಭಕ್ತೃತ್ವ ಜ್ಞಾತೃತ್ವ ಸ್ವರೂಪ ಅಂತ ಆದ್ರೆ ಆತ್ಮ ನಾಶ ಆಗ್ಬಿಡ್ತಾನೆ, ಶೂನ್ಯ ಆಗ್ಬಿಡುತ್ತೆ. ಆಯ್ತು, ಮುಂದೆ ಹೋಗೋಣ. ನನು ಕರ್ತೃತ್ವ ಭೋಕ್ತೃತ್ವ ಕಾರ್ಯಮೇವ ಆತ್ಮ ಸಂಸ್ಕೃತಿ ನತು ತಚ್ಛಕ್ತಿ ಇತ್ಯೇವಂ ಶಕ್ತಿ ಮಾತ್ರತಯಾ ಸ್ಥಿತೌ. ವಾ ಪಾತರ ಕಾಣಿಸ್ತಾ ಇದೆ. ಕಾರ್ಯಮೇ ಆತ್ಮ ಸಂಸ್ಕೃತಿ ವಾ ಮಾಡ್ಕೋಬೇಕು. ವಾ ಮಾಡ್ಕೋಬೇಕು. ಪಾತರ ನಾನು ಕರ್ತೃತ್ವ ಭೋಕ್ತೃತ್ವ ಕಾರ್ಯಮೇವ ಆತ್ಮ ಸಂಸ್ಕೃತಿ ನತು ತಚ್ಛಕ್ತಿ ಭೋಕ್ತೃತ್ವ ಕಾರ್ಯಂ ಏವ ಆತ್ಮ ಸಂಸ್ಕೃತಿಃ ನ ತು ತಚ್ಛಕ್ತಿಃ ಇತಿ ಏವಂ ಶಕ್ತಿಮಾತ್ರತಯಾ ಸ್ಥಿತೌ.
ಅದು ಪೂರ್ವಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲ ರೀ, ನೀನು ಅಲ್ಲ, ಕರ್ತೃತ್ವ ಭಕ್ತೃತ್ವ ಕಾರ್ಯ ಇದೆಯಲ್ಲ, ಅದು ಆತ್ಮಿಕ ಸಂಸಾರ. ಮಾಡೋದು, ಅನುಭವಿಸೋದು, ಮಾಡ್ತಾ ವಿಕಾರವಾಗ್ತಿದ್ದೆ ಆತ್ಮ ಸಂಸಾರ. ಮಾಡ್ತಾ ಮಾಡ್ತಾ ವಿಕಾರವಾಗ್ತಿದ್ದೆ ಸಂಸಾರ. ಅನುಭವಿಸ್ತಾ ವಿಕಾರ ಆಯಾಸ ಆಗ್ತಿದ್ದೆ ಸಂಸಾರ. ಅಷ್ಟೇ ಹೊರತು ನಾವು ಶಕ್ತಿ ಮಾತ್ರ ಬರೀ ಶಕ್ತಿ ಇದ್ಬಿಟ್ರೆ ಸಂಸಾರ ಅದ. ಅಲ್ಲ, ಪೂರ್ವಕ್ಷೆ ಶಕ್ತಿ ಇರಲಿ, ಆತ್ಮದಲ್ಲಿ ಕರ್ತೃತ್ವ ಹೋಗಿ ಶಕ್ತಿ ಇರಲಿ. ಅದು ಮಾಡೋದು ಅನುಭವಿಸೋದು ವಿಕಾರವಾಗ್ತಿದ್ದೆ ಸಂಸಾರ. ಬರೀ ಶಕ್ತಿ ಮಾತ್ರದಿಂದ ಆತ್ಮ ಇದ್ರೆ ಅದೇನು ನಾಶ ಆಗ್ಬೇಕಾಗಿಲ್ಲ, ಬಾಧೆ ಆಗ್ಬೇಕಾಗಿಲ್ಲ. ಕರ್ತೃತ್ವ ಭಕ್ತ ಶಕ್ತಿ ಆತ್ಮಲ್ಲಿ ಇರಲಿ, ಆ ಶಕ್ತಿಯಿಂದ ಕೂರ್ಕೊಂಡು ಅದನ್ನು ಸಗುಣ ಅಂತ ಮಾಡ್ತೇವೆ ನಾವು. ಅದು ಶಕ್ತಿ ಮಾತ್ರದಿಂದ ಸ್ಥಿತವು ಯಜಮಾನವಾಗಿ ಇದ್ದುಕೊಂಡವನಾದಾಗ ಅದು ಸಂಸಾರ ಅಲ್ಲ, ಸಂಸಾರವಿಲ್ಲ. ಅದೇ ಮೋಕ್ಷ ಅಂದ್ರೆ ಇನ್ನೇನು ಅಲ್ಲ. ಮೋಕ್ಷ ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಆದ್ರೆ ವ್ಯಾಪಾರವಿಲ್ಲದೆ ಇದ್ದವನಾಗಿರ್ಬೇಕೇ ಹೊರತು ಆ ಶಕ್ತಿಯನ್ನು ಬಿಟ್ಕೋಬೇಕಾಗಿಲ್ಲ, ಸಾಮರ್ಥ್ಯ ಕಳ್ಸ್ಕೋಬೇಕಾಗಿಲ್ಲ. ಆತ್ಮನ ಎಲ್ಲಾ ಶಕ್ತಿಯೂ ಇದೆ, ಎಲ್ಲಾ ಸ್ವಭಾವವೂ ಇದೆ. ಅದಿದ್ದ ಏನು ತೊಂದರೆ ಇಲ್ಲ. ಅದನ್ನು ಮಾಡೋಕ್ ಹೋಗ್ಬಾರ್ದು. ಈ ಹೊಡೆಯೋ ಶಕ್ತಿ ಇದೆ, ಹೊಡಿಬಾರ್ದು. ಹೊಡೆದು ಬಿಟ್ರೆ ಪಾಪ ನೀ ಹಿಂಸೆ ಆಗುತ್ತೆ. ಹೊಡೆದ್ಬಿಟ್ರೆ ಚ್ಯುತಿ ಆಗ್ತೀಯ ಸ್ವರೂಪದಿಂದ, ಜಾಗೃತಿಯ. ಶಕ್ತಿ ಇಟ್ಕೊ, ಶಕ್ತಿ ಇರ್ಲಿ, ಇಟ್ಕೊಳ್ಳಿ, ಅದು ಮಾಡಿದ್ರು ಅಲ್ಲ. ಬರ್ಕೊಳ್ಳಿ, ಕರ್ತೃತ್ವ ಭೋಕ್ತೃತ್ವಗಳ ವ್ಯಾಪಾರವೇ ಆತ್ಮನಿಗೆ ಸಂಸಾರವೋ ಕಾರ್ಯ ಅದೇ. ಅದು ಮಾಡೋದು, ಅದು ವ್ಯಾಪಾರ, ಅಚೇಷ್ಟೆ, ಅವುಗಳೇ ಆತ್ಮನಿಗೆ ಸಂಸಾರವೇ ಹೊರತು ಆ ಶಕ್ತಿ ಏನಲ್ಲ. ಎಂತ ಆದ್ದರಿಂದ ಈಗ ಶಕ್ತಿ ಮಾತ್ರ ಸ್ಥಿತವು ಸರ್ವ ಅನರ್ಥ ವಿನಿರ್ಮುಕ್ತ ಉಪನ್ನ ಆತ್ಮಮುಕ್ತತಾ ಅನ್ನೋದಕ್ಕೆ ಹೇಳಿಸ್ಕೋಬೇಕು. ಶಕ್ತಿ ಮಾತ್ರದಿಂದ ಇದ್ಕೊಂಡಿರೋದಾಗಿ ಎಲ್ಲ ಅನರ್ಥಗಳಿಂದಲೂ ಬಿಡುಗಡೆ ಹೊಂದಿದ ಅಂದ್ರೆ ಆತ್ಮಮುಕ್ತತಾ ಉಪಪನ್ನ. ನನಗೆ ಮುಕ್ತತೆ ಎಂಬುದು ಹೊಂದತ್ತೆ. ಸರ್ವಜ್ಞ ಸರ್ವಶಕ್ತಿ ಎಲ್ಲವೂ ಉಂಟು, ಯಾರು ಏನು ಮಾಡೋಲ್ಲ, ನ್ಯೂಟ್ರಲ್ ಆಗಿರ್ತಾನೆ. ಸರ್ವಾನರ್ಥ ವಿನಿರ್ಮುಕ್ತೆ ಉಪಪನ್ನಾತ್ಮಮುಕ್ತತಾ ಮೈವಂ ಭೇದೋ ತಥಾ ಭೇದೆ ದೋಷಸ್ಯ ಶಕ್ತಿಕಾರ್ಯಯೋಃ ಸರ್ವಾನರ್ಥ ವಿನಿರ್ಮುಕ್ತೆ ಉಪಪನ್ನಾತ್ಮಮುಕ್ತತಾ ಮೈವಂ ಭೇದೆ ತಥಾ ಭೇದೆ ದೋಷಸ್ಯ ಶಕ್ತಿಕಾರ್ಯಯೋಃ ಸರ್ವಾನರ್ಥ ವಿನಿರ್ಮುಕ್ತೆ ಉಪಪನ್ನ ಆತ್ಮಮುಕ್ತತಾ ಮೈವಂ ಏವಂ ಬುದ್ಧಿ ತತ್ಕಾರ್ಯಯೋಃ ಯಸ್ಮಾತ್ ಮೇಲೆ ಹೋಗ್ಬಿಟ್ಟ. ತಥಾ ಅಭೇದೆ ದೋಷಃ ಸ್ಯಾತ್ ಶಕ್ತಿಕಾರ್ಯಯೋಃ. ಶಕ್ತಿ ಮಾತ್ರತೆಯ ಸ್ಥಿತವು ಸರ್ವಾನರ್ಥ ವಿನಿರ್ಮುಕ್ತಿ. ಶಕ್ತಿ ಮಾತ್ರವಾಗಿದ್ದುಕೊಂಡಿರುವಾಗ ಎಲ್ಲ ಅನರ್ಥವೂ ಬಿಡುಗಡೆ ಹೊಂದುವುದರಿಂದ ತನಗೆ ಮುಕ್ತತೆ ಎಂಬುದು ಹೊಂದುತ್ತದೆ. ಇದು ಪೂರ್ವಹಿಸೋ ಮೈವಂ ಒಂದು ಇದು ಸರಿಯಲ್ಲ ಸಿದ್ಧಾಂತ. ಏಕೆಂದ್ರೆ ಭೇದೆ ಅಭೇದ, ಶಕ್ತಿಗೂ ಕಾರ್ಯಕ್ಕೂ ಭೇದ ಅಂತಂದ್ರು ಅಭೇದ ಅಂತಂದ್ರು ದೋಷ ಇದ್ದೇ ಇರುತ್ತದೆ. ಶಕ್ತಿಗೂ ಕಾರ್ಯಕ್ಕೂ, ಶಕ್ತಿ ಯಾವುದೋ ಮೂಲ ರೂಪ, ಕಾರ್ಯ ವ್ಯಕ್ತ ರೂಪ. ಮಾಡ್ತಾ ಇರೋದು ಅನುಭವಿಸ್ತಾ ಇರೋದು ಕಾರ್ಯ, ಮಾಡೋದಕ್ಕೂ ಅನುಭವಿಸೋದಕ್ಕೂ ಒಂದು ಮೂಲ ರೂಪ ಇದೆಯಲ್ಲ ಶಕ್ತಿ, ಅದು ಅದೆರಡು ಒಂದೇನೋ ಬೇರೆ. ಶಕ್ತಿಗೂ ಶಕ್ತಿ ಕಾರ್ಯಕ್ಕೂ ಭೇದ ಇದೆಯೋ ಭೇದ ಇಲ್ವೋ ಹೇಗೂ ಸಿಕ್ಕಾಕೊಳ್ತೀವಿ ನಾವು. ಭೇದ ಅಂದ್ರೆ ಕುದುರೆ ಹಸು ಬೇರೆ ಅಂತ ಹಂಗ್ ಮಾಡ್ಕೊಳ್ತಾರೆ. ಬೇರೆ ಅಲ್ಲ ಅಂದ್ರೆ ಒಂದೇ ಆಯ್ತು, ಅವಾಗ ಅದು ಹೋಗೋಣ. ಶಕ್ತಿ ತತ್ ಕಾರ್ಯಯೋ ಯಸ್ಮಾದ್ ವ್ಯತಿರೇಕೋ ನ ವಿದ್ಯತೆ ನಿಯಮ ಸಂಭವ ಪ್ರಾಪತ್ ವ್ಯತಿರೇಕಸ್ತಯೋರ್ಯದಿ ಕಾರ್ಯಕಾರಣ ವ್ಯತಿರೇಕಃ ನ ವಿದ್ಯತೆ ನಿಯಮಾಸಂಭವಃ ಪ್ರಾಪತ್ ವ್ಯತಿರೇಕಃ ತಯೋಃ ಯದಿ. ತಯೋರಿದಿ ಮುಂದೆ ಇರಬೇಕು. ಕಾರ್ಯಕಾರಣ ಸ್ಯಾದಂತ ತಯೋಃ ಯದಿ ವ್ಯತಿರೇಕತ ಕಾರ್ಯಕಾರಣ. ಕಾರ್ಯ ಅಶ್ವ ಮತ್ತೆ ಹಸು, ಕುದುರೆಗೂ ಹಸುವಿಗೂ ಕಾರ್ಯಕಾರಣ ಭಾವ ಇಲ್ಲ, ಬೇರೆ ಬೇರೆ ಆದರೆ. ಬೇರೆ ಬೇರೆ ಅಲ್ಲ ಅಂದ್ರೆ ಶಕ್ತಿ ಕಾರ್ಯಯೋ ಯಸ್ಮಾತ್ ಅವ್ಯತಿರೇಕ ನ ವಿದ್ಯತೆ.
ಅಲ್ಲ ಶಕ್ತಿ ಕಾರ್ಯೋ ವ್ಯತಿರೇಕಃ ವ್ಯತಿರೇಕಃ ನ ವಿದ್ಯತೆ ಶಕ್ತಿ ಕಾರ್ಯೋ ಯಸ್ಮಾತ್ ವ್ಯತಿರೇಕೋ ನವಿದಿದೆ. ಯಾಕಂದ್ರೆ ನಿಯಮ ಅಸಂಭವ, ಶಕ್ತಿಗೂ ಅದರ ಕಾರ್ಯಕ್ಕೂ ಬೇರೆ ಬೇರೆ ಅನ್ನೋದೇ ಹೊಂದೋದಿಲ್ಲ. ಅಲ್ಲ, ನೂಲಿಗೆ ಬಟ್ಟೆ ಆಗೋ ಶಕ್ತಿ ಇದೆ, ಆದ್ರೆ ನೂಲ್ ಬಟ್ಟೆ ಮಾಡ್ಲಿಲ್ಲಪ್ಪ, ಅವಾಗ ಅದು ಶಕ್ತಿ ಬೇರೆ ಕಾರ್ಯ ಬೇರೆ ಹಾಗೆ ಉಳಿಯುತ್ತಲ್ಲ. ಅಲ್ಲಲ್ಲ, ನೀ ಹೇಳ್ತಾ ಇರೋದು ನೂಲು ಬಟ್ಟೆ ಎರಡು ವಸ್ತು ತೋರಿಸಿ ಮುಂಚೆ, ಆಮೇಲೆ ನಾನು ತೋರಿಸ್ತೀನಿ. ನೂಲು ಬಿಟ್ಟು ಬಟ್ಟೆ ಇರೋದಾದ್ರೆ ಆ ಎರಡು ಒಂದೇನ ಬೇರೆ ಬೇರೆ, ನೀವು ಅದನ್ನೇ ಬಟ್ಟೆ ಅಂತ ಅಂತಿದ್ದೀರಾ, ನೂರನ್ನೇ ಬಟ್ಟೆ ಅಂತ ಇದ್ದೀರಾ, ಅದು ಪ್ರಯೋಜನ ಇಲ್ಲ. ಈ ಶಕ್ತಿ ಬೇರೆ, ಕರ್ತಿತ್ವ ಭಕ್ತೃತ್ವ ಬೇರೆ ಅಂದ್ರೆ ಒಂದು, ಎರಡು ತಿಳ್ಕೊಂಡು ಎರಡು ಒಂದೇ ಅಂದೆ, ಎರಡು ಒಂದೇ, ಇದು ಶಕ್ತಿ, ಇದು ಅದರ ಕಾರ್ಯ ಅಂತ ಹೆಂಗ್ ತೋರಿಸ್ತೀರಾ ಅಂತ. ಶಕ್ತಿಯುಳ್ಳವನು ಎರಡಾಗ್ಬೇಕು. ಹಾ, ಅಭೇದವಾದರೆ ಎಲ್ಲಿವರೆಗೆ ಶಕ್ತಿ, ಎಲ್ಲಿವರೆಗೆ ಯಾವುದು ಕಾರ್ಯ ಅಂತ ತೋರ್ಸೋಕ್ಕಾಗಲ್ಲ. ಭೇದವಾದ ತಗೋತಾರೆ. ಅಭೇದವಾದರೆ ಇದು ಶಕ್ತಿ, ಇದು ಕಾರ್ಯ ಅಂತ ತೋರ್ಸೋಕೆ ಆಗಲ್ಲ. ಶಕ್ತಿಗಳಿಗೂ ಶಕ್ತಿಯ ಕಾರ್ಯಕ್ಕೂ ಭೇದವಾದರೆ ಇದು ಶಕ್ತಿ, ಇದು ಅದರ ಭೇದ ಎಂಬುದಕ್ಕೆ ನಿಯಮವೇ ಇರುವುದಿಲ್ಲ. ಕಾರ್ಯಕಾರಣತ ನ ಸ್ಯಾತ್ ತಥೋ ಭೇದೇ ನಿಷಿದ್ಧಯೋ ಅಭೇದೇ ಚ ತಯೋರೈಕ್ಯಾತ್ ಕಾರ್ಯಕಾರಣತಾ ಕುತಃ. ಕಾರ್ಯಕಾರಣತ ನ ಸ್ಯಾತ್ ಸ್ವತಃ ಭೇದೇನ ಭೇದೇನ ಸಿದ್ಧಯೋಃ ಅಭೇದೇ ಚ ತಯೋಃ ಐಕ್ಯಾತ್ ಕಾರ್ಯಕಾರಣತಾ ಕುತಃ. ಸ್ವತಃ ಭೇದೇನ ಸಿದ್ಧಯೋ, ಸ್ವತಃ ಕುದುರೆ ಹಸು ಅಂತ ಬೇರೆ ಬೇರೆ ಸಿದ್ಧವಾಗಿರ್ತಕ್ಕ ಎರಡು ಪದಾರ್ಥಗಳಿಗೆ ಕಾರ್ಯಕಾರಣ ಬರುವುದಿಲ್ಲ. ಹಾಗೆ ಶಕ್ತಿ ಮತ್ತು ಅದರ ಕಾರ್ಯ ಬೇರೆ ಬೇರೆ ಅಂತ ಆದರೆ ಕರ್ತೃತ್ವ ಭೋಕ್ತೃತ್ವ ಶಕ್ತಿ, ಹೊರಗೆ ಕಾರಣ ಭೋಕ್ತೃತ್ವ ಬೇರೆ ಬೇರೆ ಅಂತ ಆದರೆ ಕಾರ್ಯಕಾರಣ ಭಾವ ಬರೋದೇ ಇಲ್ಲ. ಕರ್ತೃತ್ವ ಭೋಕ್ತೃತ್ವ ಕಾರ್ಯ, ಕರ್ತೃತ್ವ ಭೋಕ್ತೃತ್ವ ಉಳ್ಳದ್ದು ಶಕ್ತಿ. ಆ ಶಕ್ತಿ ಕಾರಣ, ಶಕ್ತಿ ಕಾರಣ, ಕರ್ತೃತ್ವ ಭೋಕ್ತೃತ್ವ ವ್ಯಾಪಾರ ಕಾರ್ಯ. ವ್ಯಾಪಾರ ಕಾರ್ಯ, ಶಕ್ತಿ ಕಾರಣ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಇರೋದು ಅಂತ ಆದ್ರೆ ಕಾರ್ಯಕಾರಣ ಭಾವ ಬರೋಲ್ಲ. ಇನ್ನು ಅಭೇದೇಶ ಅಲ್ಲ, ಅಭೇದ ಒಂದೇ, ಶಕ್ತಿಯೂ ಕಾರ್ಯ ಒಂದೇ ಅಂತ ಆದ್ರೆ ಅವೆರಡು ಒಂದೇ, ಅವಳು ಕಾರ್ಯಕಾರಣ ಇಲ್ಲ ಬರೋದೇ ಇಲ್ಲ. ಸ್ವತಃ ಭೇದದಿಂದ ಸಿದ್ಧವಾಗಿರುವ ಅವೆರಡಕ್ಕೆ, ಸ್ವಭಾವದಿಂದ ಭೇದವಾಗಿಯೇ ಸಿದ್ಧವಾಗಿರುವ ಅವೆರಡಕ್ಕೆ ಕಾರ್ಯಕಾರಣ ಅನ್ನೋದು ಆಗುವುದಿಲ್ಲ. ಬೇರೆ ಸಿದ್ಧವಾಗಿರುವಂತಹದ್ದು ಎರಡಕ್ಕೆ ಕಾರ್ಯಕಾರಣತ ಎಂಬುದು ಬರುವುದಿಲ್ಲ. ಅಭೇದವಾಗಿರೋದಕ್ಕೆ ಅವೆರಡಕ್ಕೆ ಐಕ್ಯವೇ ಇರೋದ್ರಿಂದ ಆಗಲೂ ಕಾರ್ಯಕಾರಣ ಭಾವ ಬರುವುದಿಲ್ಲ. ಆಗ ಎಲ್ಲೂ ಕಾರ್ಯಕಾರಣ ಬರುತ್ತದೆ.